ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಗಣೇಶ್ ಭಟ್. ಮೊದಲಿಗೆ ಮುಖ್ಯಾಂಶಗಳು. ಯಶಸ್ವಿಯಾಗಿ ಜರುಗಿದ ಜಿಕೆವಿಕೆಯ ತೋಟಗಾರಿಕೆ ಮಹಾವಿದ್ಯಾಲಯದ ಸಸ್ಯ ಸಂತೆ. ತೀವ್ರ ಬೆಲೆ ಕುಸಿತದಿಂದ ಸಂಕಷ್ಟಕ್ಕೆ ಸಿಲುಕಿದ ತೊಗರಿಯ ರೈತರು. ದೇವನಹಳ್ಳಿ ಭೂವಿವಾದ, ನಾಳೆ ಅಂತಿಮ ತೀರ್ಮಾನ. ಕಾಡು ಹಂದಿ ಹಾವಳಿ, ಜೊಯ್ಡಾದ ಸಾವಯವ ಕೃಷಿ ಕನಸಿಗೆ ಕೊಳ್ಳಿ. ಚೀನಾ +1 ತಂತ್ರಕ್ಕೆ ಜೀವ, ವಿಶೇಷ ರಸಗೊಬ್ಬರಗಳಲ್ಲಿ ಭಾರತಕ್ಕೆ ಮುನ್ನಡೆ. ರಸಗೊಬ್ಬರ ಭದ್ರತೆಗೆ ಹೊಸ ಹೆಜ್ಜೆ, ಭಾರತ ಸೌದಿ ಅರೇಬಿಯಾ ನಡುವೆ ಬೃಹತ್ ಒಪ್ಪಂದ. ಇದೀಗ ವಾರ್ತೆಗಳ ವಿವರ. ಯಶಸ್ವಿಯಾಗಿ ಜರುಗಿದ ಜಿಕೆವಿಕೆಯ ತೋಟಗಾರಿಕೆ ಮಹಾವಿದ್ಯಾಲಯದ ಸಸ್ಯ ಸಂತೆ. ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣ ಜಿಕೆವಿಕೆ ಬೆಂಗಳೂರಿನಲ್ಲಿ ಜುಲೈ 11ರಿಂದ 13ರವರೆಗೆ 3 ದಿನಗಳ ಕಾಲ ಸಸ್ಯ ಸಂತೆಯನ್ನು ಆಯೋಜಿಸಲಾಗಿತ್ತು. ಕೊನೆಯ ದಿನ ಸಮಾರೋಪ ಸಮಾರಂಭದಲ್ಲಿ ಮಾನ್ಯ ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡ ಅವರು ತಮ್ಮ ಮುಖ್ಯ ಅತಿಥಿಗಳ ಭಾಷಣದಲ್ಲಿ ಪರಿಸರ ಮತ್ತು ಜೀವನ ಸಮತೋಲನದ ಕುರಿತು ಒತ್ತಿ ಹೇಳಿದರು. ಡಾಕ್ಟರ್ ವಿಷ್ಣುವರ್ಧನ್, ಗೌರವಾನ್ವಿತ ಕುಲಪತಿಗಳು, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರು ತಮ್ಮ ಅಧ್ಯಕ್ಷತೆಯ ಭಾಷಣದಲ್ಲಿ ಅವೈಜ್ಞಾನಿಕವಾಗಿ ರಾಸಾಯನಿಕಗಳ ಮತ್ತು ಪರಿಸರ ಸ್ನೇಹಿ ಜೈವಿಕ ಗೊಬ್ಬರಗಳ ಬಳಕೆಯ ಬಗ್ಗೆ ತಿಳಿಸಿದರು. ಡಾಕ್ಟರ್ ಕಲ್ಪನಾ ವಿಶ್ವನಾಥ್, ಸ್ತ್ರೀರೋಗ ತಜ್ಞರು, ಹಾಗೂ ಕುಮಾರಿ ಹರ್ಷ, ಪರಿಸರವಾದಿಗಳು ಇವರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. 3 ದಿನದ ಸಸ್ಯ ಸಂತೆಯಲ್ಲಿ 100ಕ್ಕೂ ಹೆಚ್ಚು ಮಳಿಗೆಗಳು ಇದ್ದು ವಿವಿಧ ಬಗೆಯ ಹಣ್ಣಿನ ಕಸಿಗಿಡಗಳು, ಹೂ ಮತ್ತು ಅಲಂಕಾರಿಕ ಸಸಿಗಳು, ಪ್ಲಾಂಟೇಶನ್, ಔಷಧಿ ಮತ್ತು ಸುಗಂಧಿ ಸಸಿಗಳು, ತರಕಾರಿ ಹಾಗೂ ಹೂವಿನ ಬೀಜಗಳು, ಕೃಷಿಗೆ ಪೂರಕವಾದ ನಾನಾ ಪರಿಕರಗಳನ್ನು ಮಾರಾಟ ಮಾಡಲಾಯಿತು. ನಗರವಾಸಿಗಳಿಗೆ ಸಮಗ್ರ ಗಾರ್ಡನಿಂಗ್ ಮಾಹಿತಿ, ವಿದ್ಯಾರ್ಥಿಗಳಿಗೆ ತೋಟಗಾರಿಕೆಯ ವಿಶೇಷ ಮಾಹಿತಿಯ ಜೊತೆಗೆ ಸಾಂಪ್ರದಾಯಿಕ ಕೃಷಿ ಉಪಕರಣಗಳು, ತೋಟಗಾರಿಕೆ ಮಳಿಗೆಗಳು ಮತ್ತು ವಿವಿಧ ತಳಿಗಳ ಕುರಿ, ಆಡು ಮತ್ತು ಜಾನುವಾರುಗಳ ಪ್ರದರ್ಶನ ಹಾಗೂ ಎತ್ತಿನ ಗಾಡಿ ಸವಾರಿ ಮೇಳದಲ್ಲಿ ವಿಶೇಷ ಆಕರ್ಷಣೆಯಾಗಿತ್ತು. 3 ದಿನದ ಈ ಸಂತೆಗೆ 40,000ಕ್ಕೂ ಹೆಚ್ಚು ಜನರು ಭೇಟಿ ಕೊಟ್ಟು ಉತ್ತಮ ಸ್ಪಂದನೆ ನೀಡಿದರು. ತೀವ್ರ ಬೆಲೆ ಕುಸಿತದಿಂದ ಸಂಕಷ್ಟಕ್ಕೆ ಸಿಲುಕಿದ ತೊಗರಿ ರೈತರು. ಕಲಬುರಗಿಯ ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಪಡೆದ ತೊಗರಿಯ ಮುಕ್ತ ಮಾರುಕಟ್ಟೆ ಬೆಲೆಯು ಪ್ರತಿ ಕ್ವಿಂಟಾಲ್ಗೆ 6,250 ರೂಪಾಯಿಗೆ ಕುಸಿದಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಮೇ ತಿಂಗಳಲ್ಲಿ ಪ್ರತಿ ಕ್ವಿಂಟಾಲ್ಗೆ 12,750 ರೂಪಾಯಿ ಇದ್ದ ಬೆಲೆ ಭಾರಿ ಇಳಿಕೆಯಾಗಿದೆ. ಬೆಲೆ ಕುಸಿತಕ್ಕೆ ಪ್ರಮುಖ ಕಾರಣವೆಂದರೆ ಕೇಂದ್ರ ಸರ್ಕಾರವು ಮುಂದಿನ ವರ್ಷದ ಮಾರ್ಚ್ವರೆಗೆ ಸುಂಕರಹಿತ ತೊಗರಿ ಆಮದಿಗೆ ಅನುಮತಿ ನೀಡಿರುವುದು. ಮಹಾರಾಷ್ಟ್ರ, ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ತೊಗರಿ ಉತ್ಪಾದನೆ ಹೆಚ್ಚಾಗಿರುವುದು ಸಹ ಬೆಲೆ ಕುಸಿತಕ್ಕೆ ಕಾರಣ ಎಂದು ದಾಲ್ ಮಿಲ್ ಮಾಲೀಕರು ಹೇಳುತ್ತಾರೆ. ಅನೇಕ ರೈತರು ಹೆಚ್ಚಿನ ಬೆಲೆ ನಿರೀಕ್ಷಿಸಿ ಹಿಂದಿನ ವರ್ಷದ ಬೆಳೆ ಇಟ್ಟುಕೊಂಡಿದ್ದರು. ಆದರೆ ಮಾರುಕಟ್ಟೆಯಲ್ಲಿ ಹೆಚ್ಚಿದ ಪೂರೈಕೆಯಿಂದ ಅವರ ನಿರೀಕ್ಷೆಗಳು ಹುಸಿಯಾಗಿವೆ. ಜಿಲ್ಲಾಡಳಿತವು ತನ್ನ ಖರೀದಿ ಅವಧಿಯಲ್ಲಿ ಪ್ರತಿ ಕ್ವಿಂಟಾಲ್ಗೆ 8,000 ರೂಪಾಯಿಯ ಕನಿಷ್ಠ ಬೆಂಬಲ ಬೆಲೆಗೆ 6,68,422 ಕ್ವಿಂಟಾಲ್ ತೊಗರಿಯನ್ನು ಖರೀದಿಸಿದೆ. ಆದಾಗ್ಯೂ ಕಳೆದ ವರ್ಷ ಮುಕ್ತ ಮಾರುಕಟ್ಟೆ ಬೆಲೆ ಆಗಿನ ಎಂಎಸ್ಪಿಗಿಂತ ಹೆಚ್ಚಾಗಿದ್ದರಿಂದ ಅನೇಕ ರೈತರು ಈ ಖರೀದಿ ಕೇಂದ್ರಗಳನ್ನು ಬಳಸಿಕೊಂಡಿರಲಿಲ್ಲ. ಎಂಎಸ್ಪಿಯಲ್ಲಿ ಬೇಳೆಕಾಳುಗಳ ನಿರಂತರ ಖರೀದಿಗಾಗಿ ಪಿಎಂ ಆಶಾ ಯೋಜನೆಯನ್ನು 2025-26ರವರೆಗೆ ವಿಸ್ತರಿಸಲಾಗಿದೆ. ಆದಾಗ್ಯೂ ಅನೇಕ ಪ್ರದೇಶಗಳಲ್ಲಿ ಪ್ರಸ್ತುತ ಮಾರುಕಟ್ಟೆ ಬೆಲೆಗಳು ಇನ್ನೂ ಎಂಎಸ್ಪಿಗಿಂತ ಕಡಿಮೆ ಇದ್ದು ಹೆಚ್ಚಿನ ಸರ್ಕಾರಿ ಹಸ್ತಕ್ಷೇಪಕ್ಕೆ ಕರೆ ನೀಡಲಾಗಿದೆ. ದೇವನಹಳ್ಳಿ ಭೂವಿವಾದ, ನಾಳೆ ಅಂತಿಮ ತೀರ್ಮಾನ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚಂದ್ರಾಯಪಟ್ಟಣ ಹೋಬಳಿಯ 13 ಹಳ್ಳಿಯ ರೈತರ 1,777 ಎಕರೆ ಭೂ ಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಸಂಬಂಧಿಸಿದ ಇಲಾಖೆಯ ಸಚಿವರು, ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ವರ್ಗದೊಂದಿಗೆ ಶನಿವಾರ ಮಹತ್ವದ ಸಭೆ ನಡೆಸಿದ್ದಾರೆ. ಜುಲೈ 15ರಂದು ಭೂಸ್ವಾಧೀನ ಕುರಿತಂತೆ ಸರ್ಕಾರದ ಅಂತಿಮ ತೀರ್ಮಾನವನ್ನು ತಿಳಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಅವರು 10 ದಿನಗಳ ಸಮಯಾವಕಾಶವನ್ನು ತೆಗೆದುಕೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಶನಿವಾರದ ಸಭೆಯ ತೀರ್ಮಾನವೇ ಬಹುತೇಕ ಜುಲೈ 15ರಂದು ಪ್ರಕಟವಾಗಲಿದೆ. ಕರ್ನಾಟಕದ ಇತಿಹಾಸದಲ್ಲಿ ಕಂಡು ಕೇಳರಿಯದ ಚಂದ್ರಾಯಪಟ್ಟಣ ಹೋಬಳಿಯ ರೈತರ ಹೋರಾಟ 1,200 ದಿನಗಳನ್ನು ದಾಟಿದೆ. ಯಾವುದೇ ಆಮಿಷಕ್ಕೂ ಒಳಗಾಗದೆ ಬಹುಪಾಲು ರೈತರು ಹೋರಾಟದ ಕಿಚ್ಚು ಆರದಂತೆ ನೋಡಿಕೊಂಡಿದ್ದಾರೆ. ಸಭೆಯಲ್ಲಿ ಭಾಗಿಯಾದ ಸಚಿವ ಶ್ರೀ ಎಂಬಿ ಪಾಟೀಲ್ ಮತ್ತು ಆಹಾರ ಇಲಾಖೆ ಸಚಿವ ಶ್ರೀ ಕೆಎಚ್ ಮುನಿಯಪ್ಪ ಅವರು ಒಂದಿಷ್ಟು ರೈತರು ಭೂಮಿ ಕೊಡಲು ಮುಂದೆ ಬಂದಿರುವುದನ್ನು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿದ್ದಾರೆ. ಸಚಿವರ ಮಾತು ಕೇಳಿಸಿಕೊಂಡ ಮೇಲೆ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಬಲವಂತವಾಗಿ ರೈತರಿಂದ ಜಮೀನು ಭೂಸ್ವಾಧೀನ ಮಾಡಿಕೊಳ್ಳುವುದು ಬೇಡ ಎಂಬ ಸ್ಪಷ್ಟ ಅಭಿಪ್ರಾಯವನ್ನು ಸಭೆಗೆ ತಿಳಿಸಿದ್ದಾರೆ ಎನ್ನಲಾಗಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್.
ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಕಾಡು ಹಂದಿ ಹಾವಳಿ, ಜೊಯ್ಡಾದ ಸಾವಯವ ಕೃಷಿ ಕನಸಿಗೆ ಕೊಳ್ಳಿ. ಸಾವಯವ ತಾಲೂಕು ಎಂದು ಘೋಷಣೆ ಮಾಡಲು ಸಿದ್ಧವಾಗಿರುವ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲಿ ಈಗ ಕೃಷಿ ಸಂಕಷ್ಟಕರವಾಗಿದೆ. ತಾಲೂಕಿನಲ್ಲಿ ಗೆಡ್ಡೆಗೆಣಸುಗಳನ್ನು ಸಾವಯವ ಪದ್ಧತಿಯಲ್ಲಿ ಅನೇಕ ವರ್ಷಗಳಿಂದಲೂ ಸಾಂಪ್ರದಾಯಿಕವಾಗಿ ಬೆಳೆದುಕೊಂಡು ಬರಲಾಗಿದೆ. ತಾಲೂಕಿನ ಗೆಡ್ಡೆಗೆಣಸು ಹಾಗೂ ಕೆಸುಗೆಡ್ಡೆಗೆ ರಾಷ್ಟ್ರೀಯ ಪ್ರಶಸ್ತಿ ಬಂದ ನಂತರ ಇದಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಅನೇಕ ರೈತರು ಕೆಸು ಮತ್ತು ಇತರೆ ಗಡ್ಡೆಗೆಣಸುಗಳಾದ ಕಣಂಗ, ಕಾಟೆ ಕಣಂಗ, ಚಿರಾಕೋ, ನೌಲ್ಕೋನ್, ಕಾಸರಾಳು, ಧವೆಯಾಳು ಸೇರಿದಂತೆ 40ಕ್ಕೂ ಹೆಚ್ಚು ವಿವಿಧ ಜಾತಿಯ ಗಡ್ಡೆಗೆಣಸುಗಳನ್ನು ಬೆಳೆದು ಕುಟುಂಬ ನಿರ್ವಹಣೆ ಮಾಡುತ್ತಿದ್ದಾರೆ. ಆದರೆ ಈಗ ಹಂದಿ ಮತ್ತು ಕಾಡು ಪ್ರಾಣಿಗಳ ಕಾಟದಿಂದ ರೈತರು ಹೈರಾಣಾಗಿ ಹೋಗಿದ್ದಾರೆ. ಅರಣ್ಯ ಇಲಾಖೆ ಹಾನಿಯಾದ ಬೆಳೆಗೆ ಯಾವುದೇ ಪರಿಹಾರವನ್ನು ನೀಡುತ್ತಿಲ್ಲ. ಇದನ್ನೇ ನಂಬಿದ ರೈತ ಕುಟುಂಬಗಳು ಗಡ್ಡೆಗೆಣಸು ಬೆಳೆಯುವುದನ್ನು ನಿಲ್ಲಿಸಲು ಮುಂದಾಗಿದ್ದಾರೆ. ಬೆಳೆ ರಕ್ಷಣೆಗೆ ವಿದ್ಯುತ್ ಬೇಲಿ ಅಥವಾ ಸಿಮೆಂಟಿನ ಗೋಡೆ ನಿರ್ಮಿಸಿಕೊಡುವ ಅಗತ್ಯ ಇದೆ ಎಂದು ರೈತರು ಆಗ್ರಹಿಸಿದ್ದಾರೆ. ಚೀನಾ +1 ತಂತ್ರಕ್ಕೆ ಜೀವ, ವಿಶೇಷ ರಸಗೊಬ್ಬರಗಳಲ್ಲಿ ಭಾರತಕ್ಕೆ ಮುನ್ನಡೆ. ಚೀನಾ +1 ತಂತ್ರ ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿ ವೈವಿಧ್ಯತೆಯನ್ನು ತರುವ ಉದ್ದೇಶವನ್ನು ಹೊಂದಿದೆ. ಚೀನಾ ಇತ್ತೀಚೆಗೆ ಭಾರತಕ್ಕೆ ವಿಶೇಷ ರಸಗೊಬ್ಬರಗಳ ರಫ್ತನ್ನು ಸಂಪೂರ್ಣವಾಗಿ ನಿಲ್ಲಿಸಿರುವುದು ಈ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿದೆ. ಚೀನಾ +1 ತಂತ್ರ ಎಂದರೆ ಅಂತಾರಾಷ್ಟ್ರೀಯ ಕಂಪನಿಗಳು ತಮ್ಮ ಉತ್ಪಾದನಾ ಮತ್ತು ಪೂರೈಕೆಯ ಸರಪಳಿಗಳನ್ನು ಕೇವಲ ಚೀನಾವನ್ನು ಅವಲಂಬಿಸದೆ ಇನ್ನೊಂದು ದೇಶದಲ್ಲಿಯೂ ವಿಸ್ತರಿಸುವುದು. ಇದು ಭೌಗೋಳಿಕ, ರಾಜಕೀಯ ತೊಡಕುಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ವೆಚ್ಚಗಳ ಕಡಿತ ಮತ್ತು ಪೂರೈಕೆ ಸರಪಳಿ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದರ ಭಾಗವಾಗಿ ಭಾರತವು ವಿಶೇಷ ರಸಗೊಬ್ಬರಗಳ ಅಂದರೆ ಸ್ಪೆಷಾಲಿಟಿ ಫರ್ಟಿಲೈಸರ್ಸ್ ವಲಯದಲ್ಲಿ ಮಹತ್ವದ ಮುನ್ನಡೆ ಸಾಧಿಸಲು ಸಿದ್ಧವಾಗಿದೆ. ಚೀನಾದ ವಿಶೇಷ ರಸಗೊಬ್ಬರಗಳಿಗೆ ಹೋಲಿಸಿದರೆ ಭಾರತೀಯ ವಿಶೇಷ ರಸಗೊಬ್ಬರಗಳು 10% 12% ಹೆಚ್ಚು ದುಬಾರಿಯಾಗಿವೆ. ಈ ವೆಚ್ಚದ ಅಂತರವನ್ನು ಕಡಿಮೆ ಮಾಡುವುದು ಮತ್ತು ತಂತ್ರಜ್ಞಾನದ ಕೊರತೆಯನ್ನು ನೀಗಿಸುವುದು ಭಾರತಕ್ಕೆ ಮುಂದಿರುವ ಪ್ರಮುಖ ಸವಾಲುಗಳಾಗಿವೆ. ಒಟ್ಟಾರೆ ಚೀನಾ +1 ತಂತ್ರ ಮತ್ತು ಚೀನಾದ ರಫ್ತು ನಿರ್ಬಂಧಗಳು ಭಾರತಕ್ಕೆ ವಿಶೇಷ ರಸಗೊಬ್ಬರಗಳ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಲು ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ತನ್ನ ಪಾತ್ರವನ್ನು ಹೆಚ್ಚಿಸಲು ಅಪಾರ ಅವಕಾಶಗಳನ್ನು ಒದಗಿಸಿವೆ. ರಸಗೊಬ್ಬರ ಭದ್ರತೆಗೆ ಹೊಸ ಹೆಜ್ಜೆ, ಭಾರತ ಸೌದಿ ಅರೇಬಿಯಾ ನಡುವೆ ಬೃಹತ್ ಒಪ್ಪಂದ. ಭಾರತದ ಪ್ರಮುಖ ರಸಗೊಬ್ಬರ ಕಂಪನಿಗಳು ಸೌದಿ ಅರೇಬಿಯಾದ ಪ್ರಮುಖ ಗಣಿಗಾರಿಕೆ ಮತ್ತು ಖನಿಜ ಕಂಪನಿ ಮಾಡೆನ್ ಜೊತೆ ದೀರ್ಘಾವಧಿ ಒಪ್ಪಂದಗಳಿಗೆ ಸಹಿ ಹಾಕಿವೆ. ಈ ಒಪ್ಪಂದಗಳು ಭಾರತದ ಕೃಷಿ ಕ್ಷೇತ್ರಕ್ಕೆ ಅಗತ್ಯವಿರುವ ಗೊಬ್ಬರವನ್ನು ಪೂರೈಸುವ ನಿಟ್ಟಿನಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಈ ಒಪ್ಪಂದಗಳ ಅಡಿಯಲ್ಲಿ ಸೌದಿ ಅರೇಬಿಯಾವು 5 ವರ್ಷಗಳ ಅವಧಿಗೆ ವಾರ್ಷಿಕವಾಗಿ 3.1 ಮಿಲಿಯನ್ ಮೆಟ್ರಿಕ್ ಟನ್ ಡೈ ಅಮೋನಿಯಂ ಫಾಸ್ಫೇಟ್ ರಸಗೊಬ್ಬರವನ್ನು ಭಾರತಕ್ಕೆ ಪೂರೈಸಲಿದೆ. ಈ ಅವಧಿಯನ್ನು ಪರಸ್ಪರ ಒಪ್ಪಂದದೊಂದಿಗೆ ಇನ್ನೂ 5 ವರ್ಷಗಳವರೆಗೆ ವಿಸ್ತರಿಸುವ ಆಯ್ಕೆಯೂ ಇದೆ. ಈ ಒಪ್ಪಂದಗಳು ಚೀನಾ ರಸಗೊಬ್ಬರ ರಫ್ತಿನ ಮೇಲೆ ನಿರ್ಬಂಧಗಳನ್ನು ಹೇರುತ್ತಿರುವ ಸಮಯದಲ್ಲಿ ಭಾರತದ ರಸಗೊಬ್ಬರ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ನಿರ್ಣಾಯಕವಾಗಿವೆ. ಕೇಂದ್ರ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಮತ್ತು ರಾಸಾಯನಿಕ ರಸಗೊಬ್ಬರಗಳ ಸಚಿವ ಶ್ರೀ JP ನಡ್ಡಾ ಅವರ ಸೌದಿ ಅರೇಬಿಯಾ ಭೇಟಿಯ ಸಂದರ್ಭದಲ್ಲಿ ಈ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.